ಲಿಯೋ ಪಾರ್ಕ್ನಲ್ಲಿ ಫುಟ್ಬಾಲ್ ಆಡಲು ಇಷ್ಟಪಡುತ್ತಾನೆ, ಆದರೆ ಅವನು ಆಗಾಗ್ಗೆ ತನ್ನ ಗಾಲಿಕುರ್ಚಿಯಲ್ಲಿ ಕುಳಿತಿರುವ ಡೇವಿಡ್ ಅವರನ್ನು ನೋಡುತ್ತಿದ್ದನು. ಲಿಯೋ ಸ್ವಲ್ಪ ನಾಚಿಕೆ ಪಡುತ್ತಿದ್ದನು ಮತ್ತು ಏನು ಹೇಳಬೇಕೆಂದು ಖಚಿತವಾಗಿರಲಿಲ್ಲ. ಕೆಲವೊಮ್ಮೆ ಬೇಗನೆ ಬೇರೆಡೆ ನೋಡುತ್ತಿದ್ದನು. ಒಂದು ಬಿಸಿಲಿನ ಮಧ್ಯಾಹ್ನ ಅವನ ಸ್ನೇಹಿತೆ ಮಿಯಾ ಲಿಯೋನ ಅಸ್ವಸ್ಥತೆಯನ್ನು ಗಮನಿಸಿ ಅವನ ಬಳಿಗೆ ಬಂದಳು. ನೀನು ಡೇವಿಡ್ ಅವರಿಗೆ ಹಲೋ ಏಕೆ ಹೇಳುವುದಿಲ್ಲ ಎಂದು ಅವಳು ಅವನನ್ನು ನಿಧಾನವಾಗಿ ಕೇಳಿದಳು. ಲಿಯೋ ಗುನುಗಿದ, ನನಗೆ ಏನು ಮಾತನಾಡಬೇಕೆಂದು ಗೊತ್ತಿಲ್ಲ ಮಿಯಾ. ಒಂದು ವೇಳೆ ನಾನು ಏನಾದರೂ ತಪ್ಪು ಹೇಳಿದರೆ? ಮಿಯಾ ನಕ್ಕು, ಡೇವಿಡ್ ಅವರಿಗೆ ಕಥೆಗಳು ತುಂಬಾ ಇಷ್ಟ ಮತ್ತು ಹಂಚಿಕೊಳ್ಳಲು ಅನೇಕ ಆಸಕ್ತಿದಾಯಕ ಕಥೆಗಳಿವೆ ಎಂದು ಉತ್ತರಿಸಿದಳು. ನಂತರ ಅವಳು ಗಾಲಿಕುರ್ಚಿಯನ್ನು ಡೇವಿಡ್ ಅವರ ಬಳಿಗೆ ತಳ್ಳಿದಳು. ಅವರು ಯಾವಾಗಲೂ ಬೆಚ್ಚಗಿನ ನಗುವನ್ನು ಹೊಂದಿರುತ್ತಾರೆ. ಮಿಯಾ ಲಿಯೋನನ್ನು ಪರಿಚಯಿಸಿದಳು. ಅವನು ಇನ್ನೂ ಸ್ವಲ್ಪ ಹೆದರುತ್ತಿದ್ದನು. ಡೇವಿಡ್ ಅವರು ಅವರನ್ನು ದಯೆಯಿಂದ ಸ್ವಾಗತಿಸಿ ಅವರ ಆಟದ ಬಗ್ಗೆ ಕೇಳಿದರು. ಲಿಯೋ ನಿಧಾನವಾಗಿ ತನ್ನ ನೆಚ್ಚಿನ ತಂಡದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಡೇವಿಡ್ ಅವರು ತಮ್ಮ ಯೌವನದ ಒಂದು ತಮಾಷೆಯ ಕಥೆಯನ್ನು ಹಂಚಿಕೊಂಡರು. ಒಮ್ಮೆ ಅವರು ಮುರಿದ ರಾಕೆಟ್ನಿಂದ ಟೆನ್ನಿಸ್ ಆಡಲು ಪ್ರಯತ್ನಿಸಿದಾಗ ಲಿಯೋ ನಕ್ಕನು, ಹೆಚ್ಚು ನಿರಾಳನಾಗಿ ಭಾವಿಸಿದನು. ಡೇವಿಡ್ ಅವರು ಬೇರೆ ಯಾರಂತೆ ಜೀವನ ಮತ್ತು ಕಥೆಗಳಿಂದ ತುಂಬಿದ್ದಾರೆ ಎಂದು ಅವನು ಅರಿತುಕೊಂಡನು. ಆ ದಿನದಿಂದ ಲಿಯೋ ಯಾವಾಗಲೂ ಡೇವಿಡ್ ಅವರನ್ನು ದೊಡ್ಡ ನಗುವಿನೊಂದಿಗೆ ಸ್ವಾಗತಿಸುತ್ತಿದ್ದನು. ಅವನು ಕೆಲವೊಮ್ಮೆ ಅವರಿಗೆ ಮನೆಯಿಂದ ತಾಜಾ, ಸಸ್ಯಾಹಾರಿ ತಿಂಡಿಗಳನ್ನು ಸಹ ತರುತ್ತಿದ್ದನು ಮತ್ತು ಅವರು ಗಂಟೆಗಳ ಕಾಲ ಮಾತನಾಡುತ್ತಿದ್ದರು. ನಿಜವಾದ ಸ್ನೇಹವು ವ್ಯತ್ಯಾಸಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಎಂದು ಲಿಯೋ ಕಲಿತನು. ಪ್ರತಿಯೊಬ್ಬರೂ ಅವರ ಸಾಮರ್ಥ್ಯಗಳನ್ನು ಲೆಕ್ಕಿಸದೆ ದಯೆ ಮತ್ತು ಗೌರವಕ್ಕೆ ಅರ್ಹರು. ಕೈ ಚಾಚಿ ನಗುವನ್ನು ಹಂಚಿಕೊಳ್ಳುವ ಮೂಲಕ ನಾವು ಯಾರ ದಿನವನ್ನಾದರೂ ಉಜ್ವಲಗೊಳಿಸಬಹುದು ಮತ್ತು ಅದ್ಭುತ ಸ್ನೇಹವನ್ನು ಬೆಳೆಸಬಹುದು. ಹೆಚ್ಚು ಹೃದಯಸ್ಪರ್ಶಿ ಕಥೆಗಳಿಗಾಗಿ ಕನ್ನಡ ರ್ಯಾಪೋಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ.